ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಂಡ್ಯ ಜಿಲ್ಲಾ ಶಾಖೆ ವತಿಯಿಂದ 2023-24ನೇ ಸಾಲಿನ ಪ್ರತಿಭಾ ಪುರಸ್ಕಾರ, ಕನ್ನಡ ರಾಜ್ಯೋತ್ಸವ ಬೀಳ್ಕೊಡುಗೆ ಸಮಾರಂಭ, ಸೇವಾ ಪುರಸ್ಕಾರ ಸಮಾರಂಭ ಹಾಗೂ ಕಾರ್ಯಾಗಾರ ಆಡಳಿತದಲ್ಲಿ ನಗು ಕಾರ್ಯಕ್ರಮ ಜರುಗಿತು. ಹಾಗೇನೆ ಶ್ರೀಯುತ ಗೌರವಾನ್ವಿತ ಜಂಟಿ ನಿರ್ದೇಶಕರು ಅಶೋಕ್ ಸಿಇಒ ಜಿಲ್ಲಾ ಪಂಚಾಯತ್ ಶೇಖ್ ತನ್ವೀರ್ ಆಶಿಫ್ ರವರೇ, ಮಂಡ್ಯ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಂಭುಗಳಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಇಷ್ಟೇ, ಸರ್ಕಾರಿ ನೌಕರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಜಿಲ್ಲಾ ಶಾಖಾ ಮಂಡ್ಯ ಜಿಲ್ಲಾ ವತಿಯಿಂದ ಕೆಲಸವನ್ನ ನಾವು ಯಾವತ್ತೂ ಕೂಡ ನಾವು ಇಷ್ಟಪಡಬೇಕು. ನಾವು ಇಷ್ಟಪಡದ ಹೊರತು ಕೆಲಸ ನಮ್ಮನ್ನ ಇಷ್ಟಪಡೋದಿಲ್ಲ. ಕೆಲಸವನ್ನ ನಾವು ಕಳಕಳಿ, ಬದ್ಧತೆ, ಇಚ್ಛಾಶಕ್ತಿ ಇರುವಂತ ಅವರು ಜಿಲ್ಲಾಧಿಕಾರಿ ಈ ರಾಜ್ಯದಲ್ಲಿ ಯಾರಾದ್ರೂ ಕೂಡ ಸಿಕ್ಕಿದ್ರೆ ಡಾಕ್ಟರ್ ಕುಮಾರ್ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಸೊ ಅತ್ಯಂತ ನೋವಲ್ಲೂ ಕೂಡ ಮಾಡ್ತೇವೆ ಎನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ಕೆಲಸನೂ ಕೂಡ ಆಗುತ್ತೆ ಎನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾರು NPS ನೌಕರು ಆತಂಕಕ್ಕೊಳಗಾಗೋದು ಬೇಡ. ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಚುನಾವಣಾ ಪ್ರಣಾಳಿಕೆಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ NPS OPS ಮಾಡ್ತೇವೆ ಎನ್ನುವಂಥದ್ದು ಕೂಡ ಹೇಳಿದ್ದಾರೆ. ಬಹುಶಃ ಹಾಗಾಗಿ ನಮ್ಮ ಶಾಸಕರು ರವಿ ಸರ್ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಸೊ ಖಂಡಿತವಾಗಿಯೂ ಕೂಡ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆದಷ್ಟು ಬೇಗ ಆ ವರದಿ ಬಂದ ಮೇಲೆ ಕ್ಯಾಬಿನೆಟ್ ನಲ್ಲಿ ಇಟ್ಟು OPS ಮಾಡುವಂತ 6ನೇ ರಾಜ್ಯ ಕರ್ನಾಟಕ ಆಗುತ್ತೆ ಅನ್ನುವಂಥದ್ದು ಕೂಡ ಅವರು ಹೇಳಿದ್ದಾರೆ. ಅದು ಕೂಡ ನಮ್ಮ ಮುಂದೆ ಇರುವಂತಹ ಒಂದು ದೊಡ್ಡ ಬೇಡ ಅಂದ್ರೆ ನಮ್ಗೆ ತೊಂದರೆ ಇಲ್ಲ ಸರ್. ಮಂಡ್ಯ ಜಿಲ್ಲೆ ಹೆಂಗೆ ಅಂದ್ರೆ ಸರ್, ತುಂಬಾ ಫೈನಾನ್ಷಿಯಲಿ ಸೌಂಡ್ ಸರ್, ಬರೋದಾದ್ರೆ ಇದ್ರೆ ಹೇಳಿ ಸರ್ ಅಂತಾರೆ ಸರ್. ನೋಡಿ, ಶಾಸಕರಿಗೆ ಅರ್ಥ ಆಗುತ್ತೆ. ನೀವು ಕೂತ್ಕೊಂಡು ಚಪ್ಪಾಳೆ ಹೊಡಿಲಿಕ್ಕಿಂತ ಮುಂದೆ ಮಾಡಿದ್ರೆ NPS OPS ಹೆಂಗೆ ಆಗುತ್ತೆ? ಹೊಡಿರೋ ಒಂದು ಜೋರ ಚಪ್ಪಾಳೆ. ಶಾಸಕರು ಮುಖ್ಯಮಂತ್ರಿಗಳ ಹತ್ರ ಹೇಳ್ಬೇಕಲ್ಲ ನಮ್ಮ ವಿಷಯವನ್ನ. ಬಹುಶಃ ಇಲ್ಲಿ 15 ಜನ ಹೇಳೋದಲ್ಲ, ಈ ವೇದಿಕೆನಲ್ಲಿ ಅವ್ರಿಗೆ ಹೇಳಿದ್ರೆ ಅವ್ರಿಗೂ ಕೂಡ ಒಂದದ್ರ ಬಗ್ಗೆ ಜವಾಬ್ದಾರಿ ಬರ್ತದೆ ಅನ್ನೋದು ನಮ್ಮ ವಿನಂತಿ. ಹಾಗೆ ಹೆಲ್ತ್ ಸ್ಕೀಮ್ ಕೂಡ ಅಂತಿಮ ಅಂತ ಬಂದಿದೆ. ಹೆಮ್ಮೆಯಿಂದ ಹೇಳ್ತೀವಿ, 7ನೇ ವೇತನ ಆಯೋಗವನ್ನ ನಾವು ಕೊಟ್ಟಿದ್ದೀವಿ. 22,000 ಕೋಟಿ ಸರ್ಕಾರದ ಮೇಲೆ ಹೊರೆ ಆಗುತ್ತೆ. 5 ಗ್ಯಾರಂಟಿ ಕೊಟ್ಟ ಮೇಲೆ 56,000 ಕೋಟಿ ಅದು ನಿಮಗೂ ಬರುತ್ತೆ. ಕರೆಂಟ್ ಬಿಲ್ ನೀವು ಕಟ್ಟಂಗಿಲ್ಲ, ನಿಮ್ಮ ಮನೆಯವರು ಬಸ್ಸಲ್ಲಿ ಹೋದ್ರೆ ಬಸ್ ಚಾರ್ಜ್ ಕೊಡಂಗಿಲ್ಲ. 2,000 ರೂಪಾಯಿ ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ. ಸರ್ಕಾರಿ ನೌಕರರು ಅವರು ಇವರು ಅಂತ ನಾವೇನು ಡಿವೈಡ್ ಮಾಡಿಲ್ಲ. ಇದ್ರ ಮಧ್ಯೆನೂ ನಿಮ್ಮ 7ನೇ ವೇತನ ಆಯೋಗವನ್ನ ಜಾರಿಗೆ ತಂದಿದ್ವಿ. ಇನ್ನು ಪೆನ್ಷನ್ ಸ್ಕೀಮ್ ಅನ್ನು ಕೂಡ ಹಂತವಾಗಿ ನಮ್ಮ ಸರ್ಕಾರ ಜಾರಿಗೆ ತರುತ್ತೆ. ನೀವು ನಮ್ಮ ಸರ್ಕಾರದ ಏನು ಸ್ಕೀಮ್ಗಳಿದೆ ಅವನ್ನೆಲ್ಲ ಪ್ರಕಾರವಾಗಿ ಜಾರಿ ಮಾಡೋದಕ್ಕೆ ನೀವು ಕೂಡ ಸಹಕರಿಸಬೇಕು ಅಂತ ಹೇಳಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತೇನು ಬೀಳ್ಕೊಡುಗೆ ಕೊಡ್ತಾ ಇದ್ದೀರಾ, ಅಷ್ಟು ನೌಕರರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ, ಅದರಲ್ಲೂ ವಿಶೇಷವಾಗಿ ಕೂಡ ಒಂದು ಕಾರ್ಯಾಗಾರವನ್ನು ಇವತ್ತು ಮಾಡಿದ್ದಾರೆ. ಆಡಳಿತದಲ್ಲಿ ನಗು ಅಂತೇಳಿ ಬಹಳ ಔಚಿತ್ಯಪೂರ್ಣವಾಗಿರುವಂತಹ ಒಂದು ಸಬ್ಜೆಕ್ಟ್ ನಮ್ಮ ಎಲ್ಲ ನೌಕರ ಬಾಂಧವರಿಗೆ. ಹಾಗಾಗಿ ಕಾರ್ಯಾಗಾರದ ಯಶಸ್ಸು ಕೂಡ ಆಗಿದೆ. ಹಾಗಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡೋದ್ರಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ಮಾನ್ಯ ಶಾಸಕರು ಕೂಡ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಅವರು ಜನರಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಜೊತೆಗೆ ನನ್ನ ಗಮನಕ್ಕೆ ಬಂದಂತೆ ನಮ್ಮ ಎಲ್ಲ ಸರ್ಕಾರಿ ನೌಕರರು ಕೂಡ ಯಾವುದೇ ಸಮಸ್ಯೆಗಳನ್ನು ತೆಗೆದುಕೊಂಡವರು ಕೂಡ ಅವ್ರಿಗೂ ಕೂಡ ಅಷ್ಟೇ ಕ್ರಿಯಾತ್ಮಕವಾಗಿ ಸ್ಪಂದನೆ ನೀಡಿರುವುದನ್ನು ನಾನು ನೋಡಿದ್ದೇನೆ. ಹಾಗಾಗಿ ಮಾನ್ಯ ಶಾಸಕರಿಗೆ ವಿಶೇಷವಾಗಿ ನಮ್ಮ ಎಲ್ಲ ಸರ್ಕಾರಿ ನೌಕರರ ಬಗ್ಗೆ ಅಪಾರವಾದಂತಹ ಕಾಳಜಿ ಇದೆ, ಪ್ರೇಮ ಇದೆ. ಇದ್ರ ಬಗ್ಗೆನೂ ಕೂಡ ಅವರು ಮಾತನಾಡಿದ್ದಾರೆ. ಹಾಗಾಗಿ ಎಲ್ಲರ ಒಂದು ಸರ್ಕಾರಿ ನೌಕರರ ಪರವಾಗಿ ಮಾನ್ಯ ಶಾಸಕರಿಗೆ ನಾನು ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ.